ಹೇಮಲತಾ ಅವರ ಮನೆಯಲ್ಲಿ ಮತ್ತೊಮ್ಮೆ ಕಳ್ಳರ ಕೈಚಳಕ. ಈ ಬಾರಿ ಮಾಯವಾಗಿರೋದು ರಾಜ್ಯೋತ್ಸವ ಪ್ರಶಸ್ತಿ ಪದಕ. ಹೌದು, ತಿಪಟೂರಿನ ನಟಿ ಹೇಮಲತಾ ಮನೆಯಲ್ಲಿ ಕಳ್ಳತನದ ಸರಣಿ ಮತ್ತೆ ಮುಂದುವರೆದಿದೆ. ಕಳೆದ 2 ದಿನಗಳ ಹಿಂದೆ ಮನೆಗೆ ಪೇಂಟ್ ಕೆಲಸಕ್ಕೆ ಬಂದಿದ್ದವನೇ ಈ ದುಸ್ಸಾಹಸಕ್ಕೆ ಮುಂದಾಗಿದ್ದಾನೆ. ರಂಗಭೂಮಿ ಕ್ಷೇತ್ರದಲ್ಲಿ ಹೇಮಲತಾ ಅವರ ಕೊಡುಗೆಗೆ ಸಿಕ್ಕಿದ್ದ ಸುಮಾರು 22 ಗ್ರಾಂ ಚಿನ್ನದ ರಾಜ್ಯೋತ್ಸವ ಪ್ರಶಸ್ತಿ ಪದಕವನ್ನ ಮಾಯ ಮಾಡಿದ್ದಾನೆ. ಆಶ್ಚರ್ಯ ಅಂದ್ರೆ 1 ತಿಂಗಳ ಹಿಂದೆ ಇದೇ ಕೆಲಸದವನು 25 ಗ್ರಾಂ ಚಿನ್ನದ ಸರವನ್ನು ಕೂಡ ಕದ್ದಿದ್ದ. ಆಗ ಪೊಲೀಸರು ಬಂಧಿಸಿದರು. ಮತ್ತೆ ಅದೇ ಕಳ್ಳ ಕೃತ್ಯ ಎಸಗಿದ್ದಾನೆ. ಪೊಲೀಸರ ಭಯವೇ ಇಲ್ವಾ ಈ ಕಳ್ಳರಿಗೆ ಅಂತ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಈ ಬಾರಿ ವಿಷಯ ಗೊತ್ತಾದ ತಕ್ಷಣವೇ ಡಿವೈಎಸ್ಪಿ ಸೂಚನೆಯಂತೆ ಜಯಲಕ್ಷ್ಮಮ್ಮ ನೇತೃತ್ವದ ತಂಡ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಜೊತೆಗೆ ಸದ್ಯ ಕಳ್ಳ ಬೇರೆ ಎಲ್ಲೆಲ್ಲಿ ಕಳ್ಳತನ ಮಾಡಿದ್ದಾನೆ ಅನ್ನೋದನ್ನ ತಿಪಟೂರು ನಗರದ ಪೊಲೀಸರು ಪತ್ತೆ ಕೂಡ ಮಾಡಿದ್ದಾರೆ. ಒಟ್ನಲ್ಲಿ ಪದೇ ಪದೇ ಒಂದೇ ಮನೆಯಲ್ಲಿ ಕಳ್ಳತನ ಮಾಡೋ ಈ ಚಾಲಾಕಿ ಕಳ್ಳನಿಗೆ ಫುಲ್ ಸ್ಟಾಪ್ ಬಿದ್ದಿರೋದು ಸಾರ್ವಜನಿಕರಿಗೆ ನಿರಾಳತೆಯನ್ನ ತಂದಿದೆ. ಕೊಟ್ಟಿದ್ರು ಮನೆ ಮೇಲವರು ಬೇಯಿಸ್ಕೊಂಡು ತಿಂದ್ರಿ ನೀವು ಕಾಲು ಒಳ್ಳೇದು ಅಂತ. ಕೋಳಿ ಮೊಟ್ಟೆ ತಿನ್ನಕ್ಕೆ ಉಂಗುರ ಬಿಟ್ಟಿಟ್ಟಿದ್ದೆ, ಅದನ್ನ ನವರತ್ನ ಉಂಗುರ ಅದನ್ನೆಲ್ಲ ಹಾಕೊಂಡು ತಿನ್ಬಾರ್ದಲ್ಲ ನವಗ್ರಹಗಳು. ಅದನ್ನ ಮತ್ತೆ ತೆಗೆದು ನೋಡ್ತೀನಿ, ಇಲ್ಲ. ಮಾಂಗಲ್ಯ ಸರ 60 ಗ್ರಾಮಿಂದು. ಆಮೇಲೆ ನಾನು ಮೇಲ್ಗಡೆ ಮನೆಯವ್ರಿಗೆ ಕೂಗ್ಕೊಂಡೆ. 9 ಗಂಟೆ ಆಗಿತ್ತಾಗಲೇ, 9:30 10. ಇವರು 5:30 6ಗೆ ಹೋಗೋವ್ರೆ. ಎಲ್ಲ ತೆಗ್ದಿಟ್ಟವ್ರು ಕೆಳಗೆ ಎಷ್ಟೋ ಇನ್ನ ಕ್ಲೀನ್ ಮಾಡ್ತೀವಿ ಅಂತ. ಈಗೇನು ಪ್ರಶಸ್ತಿ ಎಲ್ಲ ಏನಾದ್ರು ತಗೊಂಡೋಗಿದ್ದಾರಾ? ಪ್ರಶಸ್ತಿಗಳು ತಗೊಂಡೋಗಿಲ್ಲ. ಪ್ರಶಸ್ತಿ ಗೋಲ್ಡ್ ತಗೊಂಡೋದ್ರು, ಗೋಲ್ಡ್ ಕೊಟ್ಟಿದ್ರಲ್ಲ ರಾಜ್ಯೋತ್ಸವ ಪ್ರಶಸ್ತಿ, ಅದು ತಗೊಂಡೋಗವ್ರೆ.